ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ವೈಷ್ಣೋ ದೇವಿ ದರ್ಶನಕ್ಕೆ ಹೋಗ್ತಾ ಇದ್ದ ಬಸ್ ಮೇಲೆ ದಾಳಿ ನಡೆಸಿದ್ದು 10 ಮಂದಿ ಸಾವಿಗೀಡಾಗಿದ್ದಾರೆ. ಈ ಘಟನೆಯ ವರದಿ ಹೀಗಿದೆ. ಕಾಶ್ಮೀರದಲ್ಲಿ ಉಗ್ರರ ಭೀಭತ್ಸ ಕೃತ್ಯ, ಉಗ್ರರ ಗುಂಡಿಗೆ ಉಸಿರು ಚೆಲ್ಲಿದ 10 ಮಂದಿ. ಎನ್ಐಎ ತನಿಖೆ, ಉಗ್ರರಿಗಾಗಿ ಹುಡುಕಾಟ. ಅಬ್ಬಬ್ಬಾ, ಈ ದೃಶ್ಯವನ್ನೊಮ್ಮೆ ನೋಡಿ. ಭೀಕರ ಭೀಭತ್ಸ. ಉಗ್ರರ ಅಟ್ಟಹಾಸಕ್ಕೆ ಅಮಾಯಕರ ಮೃತದೇಹಗಳು ಹೇಗೆ ಮರದ ಮೇಲೆ ನೇತಾಡ್ತಿವೆ, ಅಲ್ಲಲ್ಲಿ ಹೇಗೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಇದನ್ನ ನೋಡಿದ್ರೆ ಎಂಥವರ ಎದೆ ಕೂಡ ಝಲ್ಲನ್ನುತ್ತೆ. ಉಗ್ರರ ಕೃತ್ಯಕ್ಕೆ ರಕ್ತ ಕುದಿಯತ್ತೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ರೆ, ಇದೇ ಸಮಯದಲ್ಲಿ ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಭಯೋತ್ಪಾದಕ ದಾಳಿಯಾಗಿದೆ. ಸಾಮಾನ್ಯ ಜನರು ಓಡಾಡ್ತಿದ್ದಂತಹ ಬಸ್ ಅನ್ನ ಟಾರ್ಗೆಟ್ ಮಾಡಿದಂತಹ ಭಯೋತ್ಪಾದಕರು ಗುಂಡಿನ ದಾಳಿಯನ್ನ ನಡೆಸಿದ್ದು, ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಬಸ್ ಉರುಳಿದೆ. ಇದರ ಪರಿಣಾಮ 10 ಜನರು ಪ್ರಾಣ ತೆತ್ತಿದ್ದಾರೆ. ನಿನ್ನೆ ಒಂದೆಡೆ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದ ಸಂಭ್ರಮ. ಮತ್ತೊಂದೆಡೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಸಾರ್ವಜನಿಕರು ಪ್ರಯಾಣಿಸ್ತಾ ಇದ್ದ ಬಸ್ ಮೇಲೆ ಗುಂಡಿನ ಸುರಿಮಳೆಗೈದಿದ್ದಾರೆ. ಪರಿಣಾಮ 10 ಮಂದಿ ಬಲಿಯಾದ್ರೆ 33 ಮಂದಿ ಆಸ್ಪತ್ರೆ ಸೇರಿದ್ದಾರೆ. ಮಾತಾ ವೈಷ್ಣೋದೇವಿ ದೇಗುಲದ ಮೂಲ ಶಿಬಿರವಾದ ಕತ್ರಾ ಮಾರ್ಗವಾಗಿ ಶಿವಖೋರಿ ದೇಗುಲದಿಂದ ಬಸ್ ಬರ್ತಾ ಇತ್ತು. ಈ ಮಾರ್ಗದಲ್ಲೇ ಅಡಗಿದ್ದ ಪಾಪಿಗಳು ವಾಹನ ಬರೋದಕ್ಕಾಗಿಯೇ ಹೊಂಚು ಹಾಕಿ ಕುಳಿತಿದ್ರು. ಬಸ್ ಬರ್ತಿದ್ದೆ ತಡ ಬಸ್ ಮೇಲೆ ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. ಬಸ್ನ ಚಾಲಕನಿಗೆ ಬುಲೆಟ್ ತಗುಲಿದ ಪರಿಣಾಮ ಬಸ್ ನಿಯಂತ್ರಣ ಕಳೆದುಕೊಂಡು ಕಂದಕಕ್ಕೆ ಉರುಳಿದೆ. ಘಟನೆಯಲ್ಲಿ ಮೃತಪಟ್ಟವರು ಉತ್ತರ ಪ್ರದೇಶ ಹಾಗೂ ರಾಜಸ್ಥಾನದಿಂದ ಬಂದವರು ಎನ್ನಲಾಗಿದೆ. ಭಯೋತ್ಪಾದಕ ದಾಳಿಯಲ್ಲಿ ರಾಜ್ಬಾಗ್ನ ಬಸ್ ಚಾಲಕ ವಿಜಯ್ ಕುಮಾರ್ ಹಾಗೂ ಕಂಡಕ್ಟರ್ ಅರುಣ್ ಕುಮಾರ್ ಸಾವನ್ನಪ್ಪಿದ್ದಾರೆ. ದಟ್ಟಾರಣ್ಯದಲ್ಲಿ ಉಗ್ರರಿಗಾಗಿ ಹುಡುಕಾಟ. ಕೃತ್ಯದ ಹಿಂದೆ ಪಾಕ್ ಬೆಂಬಲಿತ ಸಂಘಟನೆ. ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನ ಬೆಂಬಲಿತ ದಿ ರೆಸಿಸ್ಟೆನ್ಸ್ ಫ್ರಂಟ್ ಹೊಣೆಯನ್ನ ಹೊತ್ತುಕೊಂಡಿದೆ. ದಾಳಿಯ ಬೆನ್ನಲ್ಲೇ ಭಯೋತ್ಪಾದಕರ ಪತ್ತೆಗೆ ವ್ಯಾಪಕ ಶೋಧ ಕಾರ್ಯಾಚರಣೆ ಆರಂಭಿಸಲಾಗಿದೆ. ಹೆಲಿಕಾಪ್ಟರ್, ಡ್ರೋನ್ ಬಳಸಿ ಭಯೋತ್ಪಾದಕ ಸುಳಿವನ್ನ ಕಾಡಿನಲ್ಲಿ ಪತ್ತೆ ಹಚ್ಚಲಾಗ್ತಾ ಇದೆ. ಈ ನಡುವೆ ದಾಳಿಯ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ವಹಿಸಲಾಗಿದೆ. ಈ ಭಯೋತ್ಪಾದಕ ದಾಳಿಯನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಹೀಗಾಗಿ ಎನ್ಐಎ ತನಿಖೆಗೂ ಕೂಡ ಈ ಒಂದು ಪ್ರಕರಣವನ್ನ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಮತ್ತೊಂದು ಕಡೆ ಕಾಡಿನಲ್ಲಿ ಅವಿತು ಕುಳಿತಿರುವಂತಹ ಭಯೋತ್ಪಾದಕರ ಪತ್ತೆಗೂ ಕೂಡ ಕಾರ್ಯಾಚರಣೆ ಶುರುವಾಗಿದೆ. ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಆಘಾತ ವ್ಯಕ್ತಪಡಿಸಿದ್ದಾರೆ. ಯಾರನ್ನೂ ಕೂಡ ಬಿಡುಗಡೆ ಮಾಡೋ ಪ್ರಶ್ನೆಯೇ ಇಲ್ಲ ಅಂತ ಗೃಹ ಸಚಿವ ಅಮಿತ್ ಶಾ ಎಚ್ಚರಿಕೆ ನೀಡಿದ್ದಾರೆ. ಮೃತರ ಕುಟುಂಬಕ್ಕೆ 10 ಲಕ್ಷ ಹಾಗೂ ಗಾಯಾಳುಗಳ ಕುಟುಂಬಕ್ಕೆ ಕೇಂದ್ರ ಸರ್ಕಾರ 50,000 ಪರಿಹಾರ ಘೋಷಣೆ ಮಾಡಿದೆ. ನಿನ್ನೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನು ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಆಗಿದೆ ಅಂದರೆ ಎಲ್ಲೋ ಒಂದು ಕಡೆ ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗಿದೆ ಅಂತೇಳಿ ಕಾಣಿಸುತ್ತೆ. ಕಳೆದ 10 ವರ್ಷದಿಂದ ನಾವು ಜಮ್ಮು ಆ್ಯಂಡ್ ಕಾಶ್ಮೀರವನ್ನು ಸುರಕ್ಷಿತ ಪ್ರದೇಶ ಮಾಡಿದ್ದೇವೆ ಅಂತೇಳಿ ಹೇಳ್ಕೊಳ್ತಾ ಇದ್ದರು. ಯಾವ ಟೆರರಿಸ್ಟ್ ಅಟ್ಯಾಕ್ ಇಲ್ಲ ಮತ್ತು ಯಾವುದೇ ಮಿಲಿಟರಿ ಆಪರೇಷನ್ಸ್ ಇಲ್ಲ, ಭಾಳ ಶಾಂತಿಯಿಂದ ಇದೆ ಹಾಗೆ ಅಂತೇಳಿ ಹೇಳ್ತಾ ಇದ್ದರು. ಮತ್ತೆ ಟೆರರಿಸ್ಟ್ಗಳು ಅವರ ಆಕ್ಟಿವಿಟೀಸನ್ನು ಪ್ರಾರಂಭ ಮಾಡಿದ್ದಾರೆ ಅನ್ನೋದು ಇದರಿಂದನೇ ಕಾಣಿಸುತ್ತೆ. ಒಟ್ನಲ್ಲಿ ಮೋದಿ ಪ್ರಮಾಣ ವಚನ ದಿನವೇ ಉಗ್ರರು ಅಟ್ಟಹಾಸ ಮೆರೆಯುವ ಮೂಲಕ ಕಾಶ್ಮೀರ ಭದ್ರತೆಗೆ ಸವಾಲಾಗೋ ಸೂಚನೆಯನ್ನ ನೀಡಿದ್ದಾರೆ. ಇಂಥವರಿಗೆ ತಕ್ಕ ಶಾಸ್ತಿ ಕಲಿಸಬೇಕಾಗಿದೆ. ಶಬೀರ್, ಪಬ್ಲಿಕ್ ಟಿವಿ, ದೆಹಲಿ.